ವಿಧಾನಸಭೆ ಚುನಾವಣೆಗೆ ರಾಜಕೀಯ ನಾಯಕರು ಪೈಪೋಟಿ ಮೇಲೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಮಧ್ಯೆ ಸಿದ್ದರಾಮಯ್ಯ ಕೋಲಾರದ ಪ್ರೀತಿ ಹೊಸ ವಿಶ್ಲೇಷಣೆಗೆ ಕಾರಣವಾಗಿದ್ರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಅರ್ಜಿ ಗೊಂದಲ ಇನ್ನೂ ಕೂಡ ಮುಂದುವರೆದಿದೆ. ಕೋಲಾರದಿಂದ ಸಿದ್ದು ಸ್ಪರ್ಧೆ ಫಿಕ್ಸ್ ಆಯ್ತಾ? ತವರಲ್ಲಿ ಸಿದ್ದರಾಮಯ್ಯ ಭಾವನಾತ್ಮಕ ಅಸ್ತ್ರ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗೊಂದಲದಲ್ಲಿ ಸಿಲುಕಿದ್ದಾರ. ಸ್ಪರ್ಧೆ ಮಾಡೋದು ಬಾದಾಮಿಯಿಂದಲೋ ಕೋಲಾರದಿಂದಲೋ ಅಥವಾ ಬೆಂಗಳೂರಿಗೆ ಬರ್ತಾರ? ರಾಜ್ಯ ರಾಜಕಾರಣದಲ್ಲಿ ಸದ್ಯ ಈ ಮಾತು $1 ಮಿಲಿಯನ್ ಪ್ರಶ್ನೆಯಾಗಿದೆ. ನಿನ್ನೆ ಪೂರ್ತಿ ಕೋಲಾರದಲ್ಲಿ ದೇವಸ್ಥಾನ, ಚರ್ಚು, ಮಸೀದಿಗಳನ್ನ ಸುತ್ತಿ ಕ್ಷೇತ್ರದ ಸ್ಯಾಂಪಲ್ ರಿಪೋರ್ಟ್ ಕಣ್ಣಾರೆ ಕಂಡು ಬಂದಿದ್ದ ಮಾಜಿ ಸಿಎಂ ಸಿದ್ದರಾಮಯ್ಯ ಇವತ್ತು ಎಮೋಷನಲ್ ಮಾತುಗಳನ್ನಾಡಿದ್ದಾರೆ. ನನಗೀಗ 76 ವರ್ಷವಾಯಿತು, ಡಯಾಬಿಟಿಸ್ 10 ವರ್ಷ ಆಯಸ್ಸು. ಇವರು ತಮ್ಮ ಹಳ್ಳಿಯಿಂದನೇ ಬಿಸ್ನೆಸ್ ಶುರು ಮಾಡಿ 100 ಕೋಟಿಗೂ ಹೆಚ್ಚು ಬಿಸ್ನೆಸ್ ಮಾಡ್ತಾರೆ. ಹಳ್ಳಿಯಿಂದ ಬಿಸ್ನೆಸ್ ಮಾಡೋದನ್ನ ಕಲಿಯೋದಕ್ಕೆ ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಡಿಮೆ ಮಾಡುತ್ತಂತೆ ಅಂತೆಲ್ಲ ಹೇಳುವ ಮೂಲಕ ಜನರ ಮೇಲೆ ಭಾವನಾತ್ಮಕ ಅಸ್ತ್ರ ಪ್ರಯೋಗಿಸಿದ್ದು ಇದು ವಿವಿಧ ವಿಶ್ಲೇಷಣೆಗೆ ಕಾರಣವಾಗಿದೆ. ನಮ್ಮ ಹ್ಯಾಬಿಟ್ಗಳು ನಾವು ಕೂಡ ಹುಡುಗರಾಗಿದ್ದಾಗ ಈ ಕಡೆ ನೆಗ್ಲೆಕ್ಟ್ ಮಾಡ್ಬಿಟ್ಟು ಅದಕ್ಕೆ ನನಗೀಗ ಡಯಾಬಿಟಿಕ್. ನಾನು ಆದ್ರೆ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು 76ನೇ ವರ್ಷದಲ್ಲಿ ನಡೀತಾ ಇದ್ದೀನಿ. ಈಗ ನನಗೆ ಬಹಳ ವರ್ಷ ಬದುಕಬೇಕು ಅಂತ ಆಸೆ. ಯಾಕಂದ್ರೆ ಜನಸೇವೆ ಮಾಡ್ಬೇಕಲ್ಲ, ಜನರ ಸೇವೆ ಮಾಡಬೇಕು, ಬಹಳ ವರ್ಷ ಇರ್ಬೇಕು ಅಂತ ಆಸೆ. ಅದನ್ನು ಎಷ್ಟು ವರ್ಷ ಇರ್ತೀನೋ ಗೊತ್ತಿಲ್ಲ. ಇನ್ನು ಸಿದ್ದರಾಮಯ್ಯ ಕೋಲಾರದಲ್ಲಿ ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಸಿದ್ದರಾಮಯ್ಯ ಮಾಜಿ ಆಪ್ತ ವರ್ತೂರ್ ಪ್ರಕಾಶ್, ಇದು ವಿರೋಧಿಗಳ ದಾರಿ ತಪ್ಪಿಸುವಂತ ತಂತ್ರ. ನಾನು ಕುರುಬ, ನನ್ನ ವಿರುದ್ಧ ಸ್ಪರ್ಧಿಸಿದ್ರೆ ಜನ ಬೈತಾರೆ ಅಂತ ಜಾತಿ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಅವರು ಒಬ್ಬ ದೊಡ್ಡ ನಾಯಕರು ಈ ರಾಜ್ಯದಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ಕೋಲಾರ ಕ್ಷೇತ್ರಕ್ಕೆ ಬರಲ್ಲ. ನಾನು ಅದೇ ಜಾತಿಯವನ್ನಲ್ಲ. ಅಕಸ್ಮಾತ್ ನನ್ನ ಮೇಲೆ ನಿಂತ್ಕೊಂಡು ಅನ್ಕೊಂಡ್ರೆ ಈ ರಾಜ್ಯದ ಜನ ಏನ್ ಮಾಡ್ತಾರೆ? ತುಪ್ಪಂತ ಉಗಿತಾರೆ ಹಾಕಿ. ಇನ್ನು ಸಿದ್ದರಾಮಯ್ಯ ಕ್ಷೇತ್ರ ಸರ್ವೆ ಒಂದೆಡೆಯಾದ್ರೆ ಇತ್ತ ಕಾಂಗ್ರೆಸ್ನಲ್ಲಿ ಆಕಾಂಕ್ಷಿಗಳ ಟಿಕೆಟ್ ಅರ್ಜಿ ಸಲ್ಲಿಕೆ ಸರ್ಕಸ್ ಮುಂದುವರೆದಿದೆ. ಅರ್ಜಿ ಸಲ್ಲಿಕೆಗೆ ನಾಳೆ ಕಡೆ ದಿನವಾಗಿದ್ದು ಇವತ್ತು ಕೆಪಿಸಿಸಿ ಕಚೇರಿ ಎದುರು ಜನ ಜಂಗುಳಿಯೇ ಸೃಷ್ಟಿಯಾಗಿತ್ತು. ಟಿಕೆಟ್ ಪಡಿಲಿಕ್ಕೆ ಅರ್ಜಿ ಸಲ್ಲಿಸೋದನ್ನೇ ಕೆಲವರು ನಾಮಪತ್ರದ ರೀತಿ ನೂರಾರು ಬೆಂಬಲಿಗರ ಜೊತೆಗೆ ಬಂದು ಅರ್ಜಿ ಸಲ್ಲಿಕೆ ಮಾಡಿದ್ರು. ಒಟ್ಟಾರೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ವಿಚಾರದಲ್ಲಿ ಮಹತ್ತರ ಬೆಳವಣಿಗೆಗಳಾಗ್ತಾ ಇದ್ದು ಯಾರು ಎಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನುವಂತ ಸಸ್ಪೆನ್ಸ್ಗೆ ಉತ್ತರ ಸಿಗ್ಲಿಕ್ಕೆ ಕೆಲ ದಿನ ಕಾಯಲೇಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಯ ಇಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಡಿಕೆಶಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನ ಕೇಳಿದ್ದಾರೆ. ವಿಚಾರಣೆ ಬಳಿಕ ಮಾತನಾಡಿರುವಂತ ಡಿಕೆಶಿ, ಇಡಿ ಅಧಿಕಾರಿಗಳು ಕೆಲ ದಾಖಲೆಗಳನ್ನ ಕೇಳಿದ್ದಾರೆ, ದಾಖಲೆಗಳನ್ನ ಕೊಡ್ತೀನಿ, ಮತ್ತೆ ಯಾವಾಗ ವಿಚಾರಣೆ ಕರೀತಾರೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅವರು ಕೇಳಿದ ಎಲ್ಲ ದಾಖಲೆಗಳೆಲ್ಲ ಕೊಟ್ಟಿದ್ದೀನಿ. ಇನ್ನ ಕೆಲವು ದಾಖಲೆಗಳನ್ನ ಕೇಳಿದ್ದಾರೆ. ಒಂದು 3 ದಿನ ಟೈಮ್ ಕೊಟ್ಟಿದ್ದಾರೆ. 3 ದಿನದಲ್ಲಿ ನಂದು, ನನ್ನ ಬ್ರದರ್ದು ಎಲ್ಲ ಕೆಲವು ಡಾಕ್ಯುಮೆಂಟ್ಸು ಇನ್ನೂ ಸ್ವಲ್ಪ ಕೇಳಿದ್ದಾರೆ. ಅದನ್ನು 3 ದಿನದಲ್ಲಿ ನಾನು ಕಳಿಸ್ಕೊಡ್ತೀನಿ ಮೇಲ್ ಮುಖಾಂತರ ಅಂತ ಹೇಳಿದ್ವಿ. ಕ್ವೈಟ್ ನ್ಯಾಚುರಲ್ ಅದು. ನಿಮ್ಗೆ ದುಡ್ಡು ಈಗ ₹1 ಕೊಟ್ಟಿದ್ರೆ ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅದನ್ನು ಸೋರ್ಸನ್ನ ನಾವು ತೋರಿಸ್ಬೇಕು, ತೋರಿಸಿ ನಾವು ಫೇಸ್ ಮಾಡಬೇಕು.